ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಇದು ಆಂಬೂರು ಸ್ಟೈಲ್ ಬಿರಿಯಾನಿ. ನಾವು ಮಾಡ್ತಾರಂಥದ್ದು ಪೋರ್ಷನ್ ಬಂದ್ಬಿಟ್ಟು 4 kg ಚಿಕನ್ನು ಮತ್ತು 4 kg ರೈಸು. ಸೊ ಇದಕ್ಕೆ ಏನೇನು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ನೋಡಿ, ಸ್ಲೈಸ್ ಮಾಡಿರೋಂಥ ಈರುಳ್ಳಿ ಬೇಕಾಗುತ್ತೆ. 1 kgಗೆ 300 ಗ್ರಾಮ್ ಈರುಳ್ಳಿ ಬೇಕಾಗುತ್ತೆ. ಮತ್ತು ಟೊಮೊಟೊ 400 ಗ್ರಾಮ್, 1 kgಗೆ 400 ಗ್ರಾಮ್ ಟೊಮೊಟೊ ಬೇಕಾಗುತ್ತೆ. ಮತ್ತು ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ 3 ಐಟಮ್ ಬೇಕಾಗೋದು. 5 kg ಆಗೋಂಥ ಪಾತ್ರೆ ಇಟ್ಕೊಳ್ಳಿ. ಇದಕ್ಕೆ 800 ml ಆಯಿಲ್ ಹಾಕ್ಕೊಳ್ಳಿ. 1 kgಗೆ 200 ml ಆಯಿಲ್ ಬೇಕಾಗುತ್ತೆ. ಸೊ ನೀವು ಎಷ್ಟು kg ಮಾಡ್ತೀರಾ ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೇಮ್ ಹಾಗೆ ಟೊಮೆಟೊ ಮತ್ತು ಈರುಳ್ಳಿ ಎರಡು ಕೂಡ ಹಾಗೆ ಮಾಡ್ಕೊಳ್ಳಿ. 1 kgಗೆ ಈರುಳ್ಳಿ ಬಂದ್ಬಿಟ್ಟು 1 kg ಚಿಕನ್ಗೆ ಈರುಳ್ಳಿ 300 ಗ್ರಾಮ್ ಬೇಕಾಗುತ್ತೆ. ಸೊ ಅದನ್ನು ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮತ್ತು ಟೊಮೆಟೊ 1 kgಗೆ 400 ಗ್ರಾಮ್. ನೋಡಿ, ಸ್ಲೈಸ್ ಮಾಡಿರೋಂಥ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀವಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಪ್ರತಿ ಸಾರಿ ನಾವು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಮದೊಂದು ನೋಟಿಫಿಕೇಷನ್ ಬರುತ್ತೆ. ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಮತ್ತು ನಿಮಗೆ ಒಳ್ಳೆ ಬಿರಿಯಾನಿ ಬೇಕು ಅಂದರೆ ಈ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. 12ರಿಂದ 13 ನಿಮಿಷ ವೀಡಿಯೋ ಇದೆ. ದಯವಿಟ್ಟು ಪೇಷನ್ಸಿಂದ ನೋಡಿ. ನಿಮಗೆ ಒಳ್ಳೆ ಬಿರಿಯಾನಿ ಬೇಕು ಅಂದರೆ ಇದು ನಿಮಗೆ 100% ನಿಮಗೆ ವಿಡಿಯೋ ನಿಮಗೆ ಸಕ್ಸಸ್ ಆಗುತ್ತೆ. ಈ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. 4 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫುಲ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಬ್ರೌನ್ ಆದಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳಿ. ತಳ ಹಿಡಿತಾ ಇರುತ್ತೆ, ನೀವು ತಿರುಗಿಸ್ತಾನೆ ಇರಬೇಕಾಗತ್ತೆ. ನೋಡಿ, 1 kg 200 ಗ್ರಾಮ್ ಅಷ್ಟು ಟೊಮೊಟೊನ ಸ್ಲೈಸ್ ಮಾಡಿ ಇಟ್ಟಿರೋದು. ಮತ್ತು ಆ ಜೊತೆಗೆ ಕೊತ್ತಂಬರಿ ಮತ್ತು ಪುದೀನ 1 ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಪುದೀನ. ಕೊತ್ತಂಬರಿ ಬೇಕಾದ್ರೆ ನೀವು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಪುದೀನ ಬಂದ್ಬಿಟ್ಟು 1 ಹಿಡಿಯಷ್ಟು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಇದು ಟೊಮೆಟೊ ರಸ ಬಿಡೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ. ನೋಡಿ, ಇದು 1/2 kg ಅಷ್ಟು ಟೊಮೆಟೊನ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿರೋಂಥ ಟೊಮೆಟೊ ಪ್ಯೂರಿ. ನಾವು ಒಂದು ಸ್ವಲ್ಪ ಟೊಮೆಟೊನ ಗ್ರೈಂಡ್ ಮಾಡ್ಕೊಂಡ್ರಿ. ಯಾಕೆಂದರೆ ಜಾಸ್ತಿ ನೀವು ಟೊಮೆಟೊನ ಹಾಕ್ಬಿಟ್ರೆ ನಿಮಗೆ ಟೊಮೆಟೊ ಬಾತ್ ಅನಿಸುತ್ತೆ. ನಿಮಗೆ ಅದು ಟೊಮೆಟೊ ಸಿಪ್ಪೆಲ್ಲ ಸಿಗ್ತಾ ಇರುತ್ತೆ. ಸೊ ಅರ್ಧಕ್ಕರ್ಧ ನೀವೇನು ಮಾಡಬೇಕು, ಅರ್ಧ ಟೊಮೆಟೊನ ಸ್ಲೈಸ್ ಮಾಡಿ, ಅರ್ಧ ಟೊಮೆಟೊ ಪೋರ್ಷನ್ಸ್ನ ನೀವು ಪ್ಯೂರಿ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಏನೇ ಮಾಡಿದ್ರೂ 1 kg ಚಿಕನ್ಗೆ 400 ಗ್ರಾಮ್ ಟೊಮೆಟೊ ಅಷ್ಟು ಮಾತ್ರ ಬೇಕಾಗತ್ತೆ. ಇದನ್ನು ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿರಿ ಮತ್ತು ತಿರುಗಿಸ್ತಾನೆ ಇರಿ, ಇಲ್ಲಾಂದರೆ ತಳ ಹಿಡಿತಾ ಇರುತ್ತೆ. ನಾವು ಮಾಡ್ತಾರಂಥದ್ದು 4 kg ಬಿರಿಯಾನಿ ಬಂದ್ಬಿಟ್ಟು ಆರಾಮಾಗಿ ಒಂದು 35 to 40 ಮೆಂಬರ್ಸ್ ಆರಾಮಾಗಿ ತಿನ್ಬೋದು. ನೋಡಿ, 1/2 ಲೀಟ್ರ್ ಮೊಸರು ಹಾಕ್ಕೊತಾ ಇದ್ದೀವಿ. ನೀವು ಆರಾಮಾಗಿ ಈ ವಿಡಿಯೋ ನೋಡಿಕೊಂಡು ಮನೇಲಿ ಏನಾರು ಸಣ್ಣ ಪುಟ್ಟ ಫಂಕ್ಷನ್ ಇದ್ದರೆ, ಬರ್ಡೇ ಇದ್ದರೆ, ಇಲ್ಲ ಫ್ಯಾಮಿಲಿ ಯಾರು ಸೇರಿದ್ರೆ ಈ ವಿಡಿಯೋ ನೋಡ್ಕೊಂಡು ಆರಾಮಾಗಿ ನೀವು ಮನೆಯಲ್ಲೇ ಬಿರಿಯಾನಿ ಮಾಡ್ಬೋದು. ನಿಮಗೆ ಖರ್ಚು ಕೂಡ ಕಮ್ಮಿ ಆಗುತ್ತೆ ಮತ್ತು ಹೆಲ್ದಿ ಇರುತ್ತೆ ಮತ್ತು ಟೇಸ್ಟಾಗೂ ಇರುತ್ತೆ. ಏನಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಬೇಕು. ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಮನೆಯಲ್ಲೇ ನೀವೇ ಆರಾಮಾಗಿ 4 kg ಅಷ್ಟು ಬಿರಿಯಾನಿ ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು. ಮೊಸರು ಹಾಕಿದೆ. ಮೊಸರನ್ನ ಚೆನ್ನಾಗಿ ಟೊಮೊಟೊ ಜೊತೆ ಎಲ್ಲ ಮಿಕ್ಸ್ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ತಾನೆ ಇರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಕಲ್ಲು ಉಪ್ಪು ಹಾಕ್ತಾಯಿದ್ದೀರಿ. ನಿಮಗೆ ಯಾವುದ್ರಲ್ಲಿ ಅಳತೆ ಗೊತ್ತಾಗುತ್ತೆ. ಸೊ ಅದನ್ನು ಆ ಸಾಲ್ಟ್ನ ಹಾಕ್ಕೊಳ್ಳಿ. ವಿಡಿಯೋ ಲೆಂತ್ ಇದೆ, ಸ್ಕಿಪ್ ಮಾಡೋದು ಅದು ಮಾಡಿದ್ರೆ ನಿಮಗೆ ಬಿರಿಯಾನಿ ಕೆಟ್ಟೋಗುತ್ತೆ. ನಾನು ಮೊದಲೇ ಹೇಳ್ತಾಯಿದ್ದೀನಿ, ನೀವು ವಿಡಿಯೋನ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಒಳ್ಳೆ ಬಿರಿಯಾನಿ ಬರೋದು. ನಿಮಗೆ ಆಂಬೂರು ಸ್ಟೈಲು, ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಇಷ್ಟ ಆದವರು ನಿಮಗೆ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ನೋಡಿ, ಎಣ್ಣೆ ಚೆನ್ನಾಗಿ ಬಿಟ್ಟಿದೆ, ಟೊಮೊಟೊ ರಸನ ಬಿಟ್ಟಿದೆ. ಈ ಟೈಮಲ್ಲಿ
ಖಾರದ ಪುಡಿ ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಹಾಕ್ಕೊಳ್ಳಿ. ನಾವೊಂದು 20 to 25 ಗ್ರಾಮ್ಸ್ ಖಾರದ ಪುಡಿ ಹಾಕಿದ್ದೀರಿ. ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಮಕ್ಕಳು ಕೂಡ ಇದ್ದಾರೆ, ಸೊ ಖಾರ ಕಡಿಮೆನೇ ಹಾಕಿದ್ದೀವಿ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ. ಬೇಕಾದರೆ ಇದರಲ್ಲಿ ನೀವು ಗ್ರೀನ್ ಚಿಲ್ಲಿ ಕೂಡ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಹಾಕೊಬೋದು ಖಾರಕ್ಕೆ ಬೇಕಾದರೆ, ಅದು ಆಪ್ಷನಲ್. ಖಾರದ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ವಾಶ್ ಮಾಡಿರೋಂಥ 4 kg ಚಿಕನ್ ಆ್ಯಡ್ ಮಾಡ್ತೀವಿ. ನಾವು ಟೆಂಡರ್ ಚಿಕನ್ ತಂದಿದ್ವಿ. ಟೆಂಡರ್ ಚಿಕನಲ್ಲಿ ಏನಂದರೆ ನಿಮಗೆ ಚಿಕನ್ ಜ್ಯೂಸಿ ಇರುತ್ತೆ. ನೀವು ಬೇರೆ ಕಡೆ ಚಿಕನ್ ಅಂಗಡಿಯಲ್ಲಿ ತಂದ್ರೂ ಒಂದು ನೀವು ಲೈವ್ ಕಟ್ ಮಾಡಿಸ್ತೀವಿ ಅಂದರೆ 1 kg 800, 1 kg 600 ಗ್ರಾಮ್, 2 kg ಒಳಗಡೆ ಇರಬೇಕು. ಆವಾಗ ನಿಮಗೆ ಚಿಕನ್ ಟೆಂಡರ್ ಆಗಿರುತ್ತೆ, ಜ್ಯೂಸಿ ಇರುತ್ತೆ. ನೋಡಿ ಮಸಾಲ ಜೊತೆ ಇದನ್ನು ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬಿರಿಯಾನಿ ಮಾಡೋದು ಈಸಿನೇ, ಆದರೆ ಏನಂದರೆ ಯಾವುದಾದ್ರು ಪದಾರ್ಥಗಳು ಯಾವಾಗ ಆ್ಯಡ್ ಮಾಡಬೇಕು ಮತ್ತು ಎಷ್ಟು ಗ್ಯಾಪ್ ಕೊಡಬೇಕು, ಮತ್ತು ಅದು ಮೇನು ಬಿರಿಯಾನಿ ಮಾಡುವಾಗ. ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಅದು ಬಿರಿಯಾನಿ ಆಗೋಲ್ಲ. ಅದಕ್ಕೆ ಯಾವಾಗ ಫಸ್ಟ್ ಏನು ಹಾಕಬೇಕು, ಯಾವ ಪದಾರ್ಥ ಹಾಕಬೇಕು, ಸೆಕೆಂಡ್ ಯಾವ ಪದಾರ್ಥ ಹಾಕಬೇಕು, ಅದನ್ನು ಎಷ್ಟೊತ್ತರೆಗೂ ಫ್ರೈ ಮಾಡಬೇಕು. ಸೊ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಬೇಕು. ನೋಡಿ ಚಿಕನ್ ಒಂದು 50% ಬೆಂದಮೇಲೆ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳಿ. 1 kgಗೆ 600 ml ನೀರು ಬೇಕಾಗುತ್ತೆ. ನೀವು ಎಷ್ಟು ನೀರು ರೈಸ್ ಮಾಡ್ತೀರಾ, ಎಷ್ಟು ಚಿಕನ್ ಮಾಡ್ತೀರಾ ಅದ್ರ ಮೇಲೆ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಆಂಬೂರ್ ಬಂದುಬಿಟ್ಟು ನೀವು ಇದಕ್ಕೆ ಡೈರೆಕ್ಟ್ ರೈಸ್ನ ಹಾಕೋಂಗಿಲ್ಲ. ನೀವು ಅದಕ್ಕೆ ಸೋಕ್ ಮಾಡಿರೋಂಥ ರೈಸ್ ಹಾಕ್ಕೊಬೇಕು. ಒಂದು ½ an hour ಬಿಫೋರು ನೀವು ರೈಸ್ನ ಸೋಕ್ ಮಾಡಿ ಇಟ್ಕೊಳ್ಳಿ, ನೆನೆಸಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ಸ್ಟವ್ ಮೇಲೆ ನೀವು ನೀರನ್ನ ಇಟ್ಕೊಂಡು ಅದು ಕುದಿ ಬಂದಾಗ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು, ನೀವು ಮಾಮೂಲಿಯಾಗಿ ರೈಸ್ ಹೇಗೆ ಮಾಡ್ತೀರಾ ವೈಟ್ ರೈಸ್ ಅಷ್ಟು ಸಾಲ್ಟ್ ಹಾಕ್ಕೊಬೇಕು. ಅದನ್ನು ನೀವು 70% ಅಷ್ಟು ನೀವು ರೈಸ್ನ ಕುಕ್ ಮಾಡ್ಕೊಬೇಕು. ಈ ಟೈಮಲ್ಲಿ ನೀವು ಚಿಕನ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು 70% ಚಿಕನ್ ಬೆಂದರೆ ಸಾಕು. ಮತ್ತು ಇದರಲ್ಲಿ ಉಪ್ಪು ಖಾರ ಎಲ್ಲ ಇವಾಗ ನೀವು ಟೇಸ್ಟ್ ಮಾಡಿ, ಕಡಿಮೆ ಇದ್ದರೆ ಇವಾಗ ಬೇಕಾದ್ರೆ ನೀವು ಆ್ಯಡ್ ಮಾಡ್ಬೋದು. ನಾವು ಮನೆಗಳಲ್ಲಿ ಮಾಡೋಂಥ ಬಿರಿಯಾನಿ ಬಂದ್ಬಿಟ್ಟು ನಾರ್ಮಲಾಗಿ ರೈಸ್ ಆ್ಯಡ್ ಮಾಡಿಬಿಡ್ತೀವಿ. ಅದು ಬಂದ್ಬಿಟ್ಟು ನಾಟಿ ಸ್ಟೈಲು, ನಮ್ಮೊಂದು ಸ್ಟೈಲು. ಇದು ಆಂಬೂರ್ ಬಂದ್ಬಿಟ್ಟು ನೀವು ರೈಸ್ನ ಸಪ್ರೇಟಾಗಿ ಬೇಯಿಸ್ಕೊಬೇಕು. ನೋಡಿ ನಾವು ಇನ್ನೊಂದು ಸ್ಟವಲ್ಲಿ ನೀರು ಇಟ್ಟುಬಿಟ್ಟು ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತು ನೆನೆಸಿ ಇಟ್ಟಿರೋಂಥ ರೈಸ್ನು, ಈ ಬಿರಿಯಾನಿಗೆ ಜೀರಾ ರೈಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ನಾವು ಬುಲೆಟ್ ರೈಸ್ ಯೂಸ್ ಮಾಡ್ತಾಯಿದ್ದೀವಿ. ನೀವು ಬೇಕಾದ್ರೆ ಜೀರಾ ರೈಸ್ನೂ ಹಾಕೊಬೋದು. ನೋಡಿ ರೈಸ್ನ ಕಟ್ ಮಾಡಿದ್ರೆ ಎರಡು ಪೀಸ್ ಆಗಬೇಕು. ಸೊ ಆವಾಗ ನಿಮಗೆ ಒಂದು 70% ಕುಕ್ ಆಗಿದೆ ಅಂತ ಅರ್ಥ. ರೈಸು 70% ಬಂದಿದೆ, ಎಣ್ಣೆ ಬಿಟ್ಟಿದೆ, ನೋಡೋದಕ್ಕೆ ಕಲರ್ ಚೆನ್ನಾಗಿ ಬಂದಿದೆ. ಈ ಟೈಮಲ್ಲಿ ನೀವು ಅದನ್ನು ಬಾಯ್ಲ್ಡ್ ರೈಸ್ನ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಈ ಪ್ರೊಸೆಸ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೂ ನೀವು ಹುಷಾರಾಗಿ ಮಾಡಿ. ಯಾಕಂದರೆ ನೀರೆಲ್ಲ ಬಿಸಿ ಇರುತ್ತೆ, ರೈಸ್ನ ಸೋಕ್ ಮಾಡಿ ಹಾಕಬೇಕು. ಅದಕ್ಕೆ ದಯವಿಟ್ಟು ಹುಷಾರಾಗಿ ಮಾಡಿ. ನೀವು ಮನೆಯಲ್ಲಿ ಬಿರಿಯಾನಿ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಹೇಳಿ, ಚೆನ್ನಾಗಿ ಬಂದರೆ ಹೇಳಿ, ಚೆನ್ನಾಗಿ ಬಂದಿವೆ ಅಂದರೆ ಹೇಳಿ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಎಲ್ಲನೂ ಫಾಲೋ ಮಾಡಿದ್ರೆ ಬಿರಿಯಾನಿ 100% ಚೆನ್ನಾಗೇ ಬರುತ್ತೆ. ನೋಡಿ ಎಲ್ಲ ರೈಸ್ನೂ ಆ್ಯಡ್ ಮಾಡಿದ್ದೀವಿ ಇದಕ್ಕೆ. ಇದು ಲಾಸ್ಟ್ ಒಂದು 15-20 ಮಿನಿಟ್ಸು ನಿಮಗೆ ಪ್ರೊಸೀಜರ್ ಸ್ವಲ್ಪ ಇಂಪಾರ್ಟೆಂಟು. ಇದನ್ನು ನೀಟಾಗಿ ನೋಡ್ಕೊಳ್ಳಿ. ನಾವು ಒಂದು ಬಟ್ಲಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡು ಅದಕ್ಕೆ ಅರ್ಶಿನ ಹಾಕ್ಕೊಳ್ಳಿ, ಟರ್ಮರಿಕ್ ಹಾಕ್ಕೊಳ್ಳಿ ಕಲರ್ಗೋಸ್ಕರ. ನೋಡಿ ಈ ಥರ ಸೈಡೆಲ್ಲ ನೀವು ಓಪನ್ ಮಾಡಬೇಕು. ಅದು ಏರ್ ಇದಾಗಿರುತ್ತೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಸೊ ಈ ಥರ ಲೈಟಾಗಿ ಸೈಡಲ್ಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಚಿಕನ್ ಪೀಸೆಲ್ಲ ಹೊಡೆದೋಗುತ್ತೆ. ಸ್ವಲ್ಪ ಹಾಗೆ ಕೆಳಗಡೆ ಇರೋಂಥ ರೈಸ್ನ ಮೇಲೆ ಮಾಡ್ಕೊಳ್ಳಿ, ಮಸಾಲ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಮಿಕ್ಸ್ ಮಾಡಿಬಿಡಿ, ಮೇಲೆ ಮಾತ್ರ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಿಮಗೆ ಏನಾದರೂ ನೀರು ಸ್ವಲ್ಪ ಕಡಿಮೆ ಅನಿಸಿದ್ರೆ ಆ ಬಿಸಿನೀರು ಇರುತ್ತಲ್ಲ ಅದನ್ನೇ ಮೇಲೆ ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ಮೇಲೆ ರೈಸು ಬೇಯಬೇಕಾಗತ್ತೆ, ಇಲ್ಲಾಂದರೆ ಮೇಲೆ ನಿಮಗೆ ಅಕ್ಕಿ ಇರುತ್ತೆ, ಮುಳ್ಳಕ್ಕಿ ಆಗಿಬಿಡುತ್ತೆ. ನೋಡಿ ಮೇಲೆ ಸ್ವಲ್ಪ ನಿಮಗೆ ನೀರು ಕಮ್ಮಿ ಅನಿಸುತ್ತೆ. ಇವಾಗ ಏನು ಮಾಡ್ತೀರಾ, ಆ ಬಿಸಿನೀರನ್ನ ಮೇಲೆ
ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ. ಸೊ ಮೇಲೆ ಕೂಡ ಆರಾಮಾಗಿ ನಿಮಗೆ ಆವಾಗ ಮೇಲೆ ರೈಸ್ ಮೇಲೆ ಇರೋ ರೈಸು ಕೂಡ ನಿಮಗೆ ಕುಕ್ ಆಗುತ್ತೆ. ಮತ್ತು ಫೈನಲಾಗಿ ತುಪ್ಪನ ಆ್ಯಡ್ ಮಾಡಿ. ಒಂದು 150 ml 200 ml ಹಾಕಿದ್ರೆ ತುಪ್ಪ ಹಾಕಿರಿ ಏನು ತೊಂದರೆ ಇಲ್ಲ, ಆರೋಗ್ಯ ಕೂಡ ಒಳ್ಳೆಯದು, ಟೇಸ್ಟು ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಸ್ಟಾರ್ಟಿಂಗಲ್ಲಿ ಫ್ರೈ ಮಾಡಬೇಕಾದ್ರೆ ಕೂಡ ನೀವು ತುಪ್ಪನ ಆ್ಯಡ್ ಮಾಡ್ಬೋದು. ನಾವು ಒಂದು 200 ml ತುಪ್ಪ ಹಾಕಿದ್ದೀವಿ. ಇದು ಫೈನಲ್ ಪ್ರೊಸೀಜರು. ನಮ್ಮ ಚಾನಲ್ನ ಹೀಗೆ ನೋಡ್ತಾರೆ, ನಮ್ಮ ಎಲ್ಲ ವೀಡಿಯೋಸ್ನ ನೋಡ್ತಾರೆ, ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ವೀಡಿಯೋನ ಮುಂದಕ್ಕೆ ಕಂಟಿನ್ಯೂ ಮಾಡೋಣ. ಫೈನಲ್ ಪ್ರೊಸೀಜರ್ಗೆ ಬಂದಿದ್ದೀವಿ. ಇದು ಎಂಡಿಂಗು ನೋಡಿ. ಇವಾಗ ಅದಾದಮೇಲೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು 15 to 20 ಮಿನಿಟ್ಸು ಲೋ ಫ್ಲೇಮಲ್ಲಿ ನೀವು ದಮ್ಗೆ ಕುಕ್ ಮಾಡಬೇಕು. ಇದ್ರ ಮೇಲೆ ಏನಾದರೂ ವೇಟಿಗೆ ನೀವೇನಾದರೂ ಇಡ್ಬೋದು ವೇಟು. ಒಟ್ಟಿನಲ್ಲಿ ಅದ್ರ ಮೇಲೆ ಸ್ವಲ್ಪ ವೇಟ್ ಇಡಬೇಕಾಗತ್ತೆ. ಲಾಸ್ಟಾಗೆ 20 ಮಿನಿಟ್ಸ್ ಆದಮೇಲೆ ಆಂಬೂರ್ ಬಿರಿಯಾನಿ ರೆಡಿ ಇದೆ. ನಾವು ಮಾಡಿರೋಂಥ ಬಿರಿಯಾನಿ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು, ಚಿಕನ್ ಚೆನ್ನಾಗಿ ಬಂದಿತ್ತು, ಚಿಕನ್ಗೆ ಒಳ್ಳೆ ಮಸಾಲೆ ಎಲ್ಲ ಹಿಡಿದಿತ್ತು. ನಾವು ಇದಕ್ಕೆ ಮಟನ್ ಸಾಂಬಾರು ಮಾಡಿದ್ವಿ, ಚಿಕನ್ ಕಬಾಬ್ ಮಾಡಿದ್ವಿ. ನಮಗೆ ತುಂಬ ಎಲ್ಲ ಐಟಮ್ಸು ತುಂಬ ಚೆನ್ನಾಗಿತ್ತು. ಮುಂದಿನ ಮಟನ್ ಸಾಂಬಾರು ಮತ್ತು ಕಬಾಬು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ತುಂಬ ಜನಕ್ಕೆ ಈ ಚಾನಲ್ನ ನಮ್ಮ ವಿಡಿಯೋನ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.